ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ PUC, ಡಿಗ್ರಿ, ಎಂಜಿನಿಯರಿಂಗ್, BSc ನರ್ಸಿಂಗ್ ಈ ರೀತಿ ಎಲ್ಲ ಕೋರ್ಸ್ ಅನ್ನ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಬಗ್ಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅಥವಾ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ವಿಷಯ ಅಂತ ಹೇಳಿದ್ರೆ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಏನಿತ್ತು ಅದರ ಅಂಡರ್ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಏನಿದೆ ಅದಕ್ಕೆ ಅಪ್ಲಿಕೇಶನ್ ಹಾಕುವಂತಹ ಲಾಸ್ಟ್ ಡೇಟ್ ಮುಗಿತಾ ಬಂದಿತ್ತು, ಅಥವಾ ಡಿಗ್ರಿ ವಿದ್ಯಾರ್ಥಿಗಳಿಗೆ ಹಾಗೆ PUC ವಿದ್ಯಾರ್ಥಿಗಳಿಗೆ ಮುಗಿದಿತ್ತು. ತುಂಬಾ ವಿದ್ಯಾರ್ಥಿಗಳು ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಾ ಇಲ್ಲ, ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ ಕೇಳ್ತಾ ಇದ್ರು. ಈಗ ಎಕ್ಸ್ಟೆಂಡ್ ಮಾಡಿದಾರೆ, ಅಂದ್ರೆ ಪ್ರತಿ ಸಲ ಒಂದು 15 ಡೇಸ್ 20 ಡೇಸ್ ಈ ರೀತಿ ಎಕ್ಸ್ಟೆಂಡ್ ಮಾಡ್ತಾ ಇದ್ರು. ಈ ಸಲ ಅಂತೂ ತುಂಬಾ ಟೈಮ್ ಕೊಟ್ಟಿದ್ದಾರೆ. ಸೊ ನಿಮಗೆ USN ಸಿಕ್ಕಿಲ್ಲ ಅಥವಾ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಡೀಟೇಲ್ಸ್ ಬರ್ತಾ ಇಲ್ಲ, ಈ ರೀತಿ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅಂದ್ರೆ ಸಾಕಷ್ಟು ಟೈಮ್ ಇದೆ, ನೀವು ಟ್ರೈ ಮಾಡ್ತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗತ್ತೆ. ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿದ್ರೆ ಅಂತ ಹೇಳ್ಕೊಳ್ಳೋದಾದ್ರೆ ಈಗ PUC ಆಯ್ತು, ಹಾಗೆ ಜನರಲ್ ಡಿಗ್ರಿ ಕೋರ್ಸಸ್ ಏನಿರುತ್ತೆ BA, BSc, BCom, BCA ಈ ಎಲ್ಲ ಕೋರ್ಸ್ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಈಗ ಹಾಗೆ PUC ವಿದ್ಯಾರ್ಥಿಗಳಿಗೆ ಫೆಬ್ರವರಿ 15, 2025 ಅವಕಾಶ ಕೊಟ್ಟಿದ್ದಾರೆ. ಯಾವಾಗ ಹೇಳಿ? ಫೆಬ್ರವರಿ 15 ಅವಕಾಶ ಕೊಟ್ಟಿದ್ದಾರೆ. ಆರಾಮಾಗಿ ಅಪ್ಲಿಕೇಶನ್ ಹಾಕಿ. ಅದ ನಂತರ ಈಗ BSc ನರ್ಸಿಂಗ್ ಆಗಿರ್ಬಹುದು, BSc ಅಗ್ರಿಕಲ್ಚರ್, ಮೆಡಿಕಲ್ ಹಾಗೆ ಎಂಜಿನಿಯರಿಂಗ್ ಈ ಎಲ್ಲ ಕೋರ್ಸ್ ಅನ್ನ ಮಾಡ್ತಿರೋ ವಿದ್ಯಾರ್ಥಿಗಳಿಗೂ ಕೂಡ ಫೆಬ್ರವರಿ 15 ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಂತರ ಈ ಇನ್ಫಾರ್ಮೇಶನ್ ಇಂದ ನಿಮಗಂತೂ ಖುಷಿ ಆಗಿರುತ್ತೆ. ಈ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅಂದ್ರೆ ಏನು ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.